ಹೌದು. ಪದದ ಕಡೆಯ ಅಕ್ಷರದಿಂದ ಹೊಸ ಪದ ರಚಿಸಿ. ಮಾದರಿ. ಅಂದ್ರ ಕೊನೆ ಅಕ್ಷರ ಯಾವ್ದು ಬರುತ್ತಾ ಅದರಿಂದ ಪದಗಳನ್ನ ರಚಿಸ್ಬೇಕು. ಈಗ ನೋಡ್ರ ಬ ಸ ಐತಿ, ಸದನ, ಲಾಸ್ಟ್ ನ ಬಂತು, ನಗರ, ರ ಬಂತು, ರಮ ಬರ್ದಾರಲ್ಲ ಆ ಥರ. ಗಗನ ನ ಇಂದ ಬರಿಬೇಕು. ನಯನ ಮ್ಯಾಮ್ ನಳನೂ ಆಗುತ್ತೆ. ಳ ಇಂದ. ಹಾ, ನಯನ. ನಗರ. ಹಾ, ರಮನ. ರಮನ. ಕೆಳಗ ಉತ್ತಮ ಐತಿ. ಮಕ್ಕಳು. ಳು ಇಂದನು ಮಕ್ಕಳು ಎರೇಸ್ ಮಾಡಿ. ಮರ. ಹಾ, ಮರ. ರಾಮ. ಈಗ ಮಕ್ಕಳು ಬರೀ. ಕನಕ. ಕನಕ. ಕನಕನ ಐತೆ ವಿದ್ಯಾ. ಕದನ ಬರೀ. ಕೈಯಿಂದ ಬರಿಬೇಕು. ಕದನ. ಕದನ. ನರ. ರಭಸ. ರಭಸ. ಬ ದೊಡ್ಡದು. ಕಸ್ತೂರಿ. ರೀಯಿಂದ ಮ್ಯಾಮ್. ರೀತಿ. ತಿಲಕ. ಕವನ. ಯಮ. ಮದನ. ನಂಬಿಕೆ. ನಾನ್ಯಾರೆಂದು ಹುಡುಕಿ ನನ್ನ ಬಗ್ಗೆ ಬರೆಯಿರಿ. ಜಿಂಕೆ. ಜಿಂಕೆ. ಕೋಗಿಲೆ. ಕತ್ತೆ. ಕುರಿ. ಕುದುರೆ. ಗೂಡು. ಸಿಂಹ. ಎಮ್ಮೆ. ತೋಳ. ಆನೆ. ಕೋಳಿ. ಕರಡಿ. ಪಾರಿವಾಳ. ಹಾವು. ಮೀನು. ಕೋಳಿ. ಜಿರಾಫೆ. ಅಷ್ಟೇ. ನಾವೇನು ಹೇಳುತ್ತಿದ್ದೇವೆ ಎಂದು ನೀವು ಬಲ್ಲಿರಾ. ಓದು. ಕಾಯಿಲೆ ಬಂದಾಗ, ಅಪಘಾತವಾದಾಗ ರೋಗಿಗೆ ತುರ್ತಾಗಿ ರಕ್ತದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ರಕ್ತವನ್ನು ದಾನಿಗಳಿಂದ ಸಂಗ್ರಹಿಸಿ ಇಡಬೇಕಾಗುತ್ತದೆ. ಗಮನಿಸಿ, ರಕ್ತದಾನ ಮಾಡುವುದರಿಂದ ದಾನಿಗಳ ಆರೋಗ್ಯಕ್ಕೆ ಯಾವ ತೊಂದರೆಯೂ ಆಗುವುದಿಲ್ಲ. ಅಲ್ಲಿ ಕ್ವಶನ್ ಐತೆ, ಓದು. ಈ ಭಿತ್ತಿ ಪತ್ರ ಏನನ್ನು ಹೇಳುತ್ತಿದೆ? ರಕ್ತದಾನ ಅಂತ ಬರಿ. ಎರಡನೇದ್ದು. ರಕ್ತವನ್ನು ಯಾರಿಂದ ಸಂಗ್ರಹಿಸಲಾಗುತ್ತದೆ? ಯಾರಿಂದ? ದಾನಿಗಳಿಂದ. ನಮಗೆ ರಕ್ತ ಯಾವ ಸಮಯದಲ್ಲಿ ಬೇಕಾಗುತ್ತದೆ? ಯಾವಾಗ ಬೇಕು? ಕಾಯಿಲೆ ಬಂದಾಗ, ಅಪಘಾತವಾದಾಗ,
ಕಾಯಿಲೆ ಬಂದಾಗ, ಅಪಘಾತವಾದಾಗ, ಪತ್ರವನ್ನು ಯಾವ ಇಲಾಖೆ ಪ್ರಕಟಿಸಿದೆ? ಯಾವ ಇಲಾಖೆ ಅಲ್ಲಿ ಬರ್ದಾರ ನೋಡಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ನವದೆಹಲಿ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಈ ಚಿತ್ರದಲ್ಲಿರುವ ಘೋಷಣಾ ವಾಕ್ಯವನ್ನು ಬರೆ. ರಕ್ತದಾನ ಜೀವದಾನ. ಜೀವದಾನ.